ಕೃತಕ ಬುದ್ಧಿಮತ್ತೆ, ಹಸಿರು ಪರಿವರ್ತನೆ ಮತ್ತು ಸಾಮಾಜಿಕ ಭಾವನಾತ್ಮಕ ಬುದ್ಧಿಮತ್ತೆಯಂತಹ ಕ್ಷೇತ್ರಗಳಲ್ಲಿ ಯುವಕರು ಹೊಂದಿಕೊಳ್ಳೋದಕ್ಕೆ ಮತ್ತು ಮುನ್ನಡೆಸೋದಕ್ಕೆ ಪ್ರೋತ್ಸಾಹಿಸುವುದು ಅಗತ್ಯ. ಇನ್ನು ಪ್ರಸ್ತುತ ಕೌಶಲ್ಯಗಳು ಉದ್ಯೋಗ ಮಾರುಕಟ್ಟೆಯ ಅಗತ್ಯಗಳಿಗೆ ಹೊಂದಿಕೆ ಆಗುವುದಿಲ್ಲ ಮತ್ತು ಉದ್ಯೋಗಗಳು ತಾಂತ್ರಿಕ ಅಡಚಣೆಯಿಂದಾಗಿ ರೂಪಾಂತರಗೊಳ್ಳುವ ನಿರೀಕ್ಷೆ ಇದೆ ಎಂದು ಹಿರಿಯ ಕೈಗಾರಿಕೋದ್ಯಮಿ ಹಾಗೂ ಮಾಜಿ ವಿಧಾನ ಪರಿಷತ್ ಸದಸ್ಯ ಶ್ರೀ ಎಸ್ ರುದ್ರೇಗೌಡರು ಹೇಳಿದರು. ನಗರದ ಶಿವಮೊಗ್ಗ ಜಿಲ್ಲಾ ಕೈಗಾರಿಕಾ ಸಂಘದಿಂದ ನಡೆದ ವಿಶ್ವ ಯುವ ಕೌಶಲ್ಯ ದಿನ 2026ರ ಪ್ರಯುಕ್ತ ಪರಿಸರ ರಕ್ಷಣೆ ನಮ್ಮೆಲ್ಲರ ಹೊಣೆ ಎಂಬ ಕಾರ್ಯಕ್ರಮದಲ್ಲಿ ಗಿಡ ನೆಡುವ ಕಾರ್ಯಕ್ರಮವನ್ನು ಜಾಗೃತಿ ದಿನಾಚರಣೆಯಲ್ಲಿ ಮಾತನಾಡಿ, ಭವಿಷ್ಯದಲ್ಲಿ ಪರಿಸರ ರಕ್ಷಣೆ ನಮ್ಮೆಲ್ಲರ ಹೊಣೆ. ಸರ್ಕಾರಗಳು, ಶಿಕ್ಷಣ ತಜ್ಞರು, ಉದ್ಯೋಗದಾತರು ಮತ್ತು ಯುವ ಜನರನ್ನ ಒಟ್ಟುಗೂಡಿಸಿ ಸಮಗ್ರ ಮತ್ತು ಭವಿಷ್ಯಕ್ಕೆ ಸಿದ್ಧವಾದ ವೃತ್ತಿಪರ ಶಿಕ್ಷಣದ ಕುರಿತು ಚರ್ಚಿಸಬೇಕು. ಸಾಂಪ್ರದಾಯಿಕ ಪದವಿ ಕೇಂದ್ರಿತ ಶಿಕ್ಷಣ ಮಾದರಿಗಳನ್ನು ಎದುರಿಸಲು ಮತ್ತು ಜನಸಂಖ್ಯಾ ಲಾಭಾಂಶವನ್ನು ಅನ್ಲಾಕ್ ಮಾಡಲು ಕೌಶಲ್ಯ ಮೊದಲು ಪರಿಸರ ವ್ಯವಸ್ಥೆಯನ್ನ ನಿರ್ಮಿಸುವತ್ತ ಕೇಂದ್ರೀಕೃತ ಅಗತ್ಯ ಎಂದು ಒತ್ತಿ ಹೇಳಿದರು. ಜೊತೆಗೆ ಇನ್ನು ಬೇರೆ ಬೇರೆ ಈಗ ಇತ್ತೀಚೆಗೆ ಭದ್ರಾ ಅಣೆಕಟ್ಟಿಗೆ ಗೇಟ್ ರಿಪ್ಲೇಸ್ ಮಾಡಿದ್ರು. ಟೆಂಡರ್ ಆಗಿದ್ದು ಬೇರೆ ಆದರೆ ಆ ಗೇಟ್ ಮಾಡಿದ್ದಿಲ್ಲಿ ನಾವು ಕಾಸ್ಟಿಂಗ್ ಮಾಡಿಕೊಟ್ಟು ಅವರು ಗೇಟ್ ಮಾಡಿದ್ರು. ಆ ಎಲ್ಲ ಗೇಟ್ಗಳಿಗಿಂತ ಬಹಳ ಪರ್ಫೆಕ್ಟ್ ಆಗಿ ಸಿಟಿಂಗ್ ಆಗಿದೆ. ಪದ್ಧತಿ ನೀವು ಹೊರಟು ಇಂಥ ಟ್ಯಾಲೆಂಟ್ ಬಹಳಷ್ಟಿದೆ. ಅದಕ್ಕೆ ನಾವು ಅವಕಾಶ ಕಲ್ಪಿಸಿಕೊಡ್ಬೇಕಂತ ಎಲ್ಲ ಸಂಸ್ಥೆ ಸರ್ಕಾರ ಮಾಡಬೇಕು ಅಂದರೆ ಸಂಸ್ಥೆಗಳು ಒಂಥರ ಏನು ಬೇಕು ಏನು ಬೇಡ. ಫಾರ್ಮಾ ಮೆಡಿಸನ್ ಮ್ಯಾನುಫ್ಯಾಕ್ಚರಿಂಗ್ 50 ಎಕರೆ ಜಾಗ ಮೀಸಲಿಟ್ಟಿದೆ, ಏನೂ ಆಗಲಿಲ್ಲ. ಅದೇ ರೀತಿ ಆಯುರ್ವೇದಿಕ್ ಜೊತೆಗೆ ಇನ್ನು ಬೇರೆ ಬೇರೆ ಈಗ ಇತ್ತೀಚೆಗೆ ಭದ್ರಾ ಅಣೆಕಟ್ಟಿಗೆ ಗೇಟ್ ರಿಪ್ಲೇಸ್ ಮಾಡಿದ್ರು. ಟೆಂಡರ್ ಆಗಿದ್ದು ಬೇರೆ ಆದರೆ ಆ ಗೇಟ್ ಮಾಡಿದ್ದಿಲ್ಲಿ ನಾವು ಕಾಸ್ಟಿಂಗ್ ಮಾಡಿಕೊಟ್ಟು ಅವರು ಗೇಟ್ ಮಾಡಿದ್ರು. ಆ ಎಲ್ಲ ಗೇಟ್ಗಳಿಗಿಂತ ಬಹಳ ಪರ್ಫೆಕ್ಟ್ ಆಗಿ ಸಿಟಿಂಗ್ ಆಗಿದೆ. ಪದ್ಧತಿ ನೀವು ಹೊರಟು ಇಂಥ ಟ್ಯಾಲೆಂಟ್ ಬಹಳಷ್ಟಿದೆ. ಅದಕ್ಕೆ ನಾವು ಅವಕಾಶ ಕಲ್ಪಿಸಿಕೊಡ್ಬೇಕಂತ